ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡೋಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡ್ಬೇಕ್ರಿ. ಅಂದ್ರೆ ಈ ಒಂದು ಹೋಮ್ ರೆಮಿಡಿ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಬರ್ತಾವಂತಂದ್ರೆ ನೀವು ಆಶ್ಚರ್ಯ ಆಗ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡ್ಬಾರ್ದು ಹೋಗ್ಬಾರ್ದು. ನಾವು ತಲೆ ಬಾಚ್ಕೊಳಕತ್ತೀವಿ ಅಂದ್ರೆ ಹಿಂಗೆ ಗುಚ್ಚ ಕೂದಲು ಬರ್ಲಿಕ್ಕತ್ತಂತಂದ್ರೆ ಎದೆ ಹೊಡೆದಂಗೆ ಆಗುತ್ತೆ ರೀ. ಈ ಒಂದು ಹೋಮ್ ರೆಮಿಡಿ ₹0 ಖರ್ಚೊಳಗೆ ಇವತ್ತು ನಿಮ್ಮ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ. ನಿಮ್ಮ ಕೂದಲಲ್ಲಿ ಅಂದ್ರೆ ನಿಮ್ಮ ಒಂದು ತಲೆಯಲ್ಲಿ ಹೊಟ್ಟಾಗಿದ್ರೆ ಅದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಡ್ಯಾಮೇಜನ್ನು ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ. ನೀವು ಹೊರಗಡೆಯಿಂದ ಡೈ ಖರೀದಿ ಮಾಡಬೇಕು, ಎಕ್ಸ್ಟ್ರಾ ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಬಿಳಿ ಕೂದಲಿದ್ರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಸಹಿತ ಮಾಡುತ್ತೆ ರೀ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿರಿ. ವಿಡಿಯೋ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು ನೋಡ್ರಿ ಹೆಂಗೆ ಮಾಡೋದು ಅಂತೇಳಿ. ನಾನು ಇಲ್ಲಿ ಪ್ಯಾರಾಶೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ತೋರಿಸ್ಲಿಕ್ಕತ್ತೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಲ್ಲಿ ಹೊಳಪು ಬರುತ್ತೆ ರೀ. ನಮ್ಮ ಕೂದಲು ತಿಕ್ನೆಸ್ ಆಗುತ್ತೆ, ಅಂದರೆ ನಮ್ಮ ಕೂದಲು ದಪ್ಪ ಬರುತ್ತೆ, ಆಮೇಲೆ ನಮ್ಮ ಕೂದಲು ಉದ್ದನೂ ಬರುತ್ತೆ. ಈ ಕೊಬ್ಬರಿ ಎಣ್ಣೆ ಹಚ್ಚೋ ರೀತಿ ಏನದಲ್ರಿ, ಅದು ಸ್ವಲ್ಪ ಚೇಂಜ್ ಮಾಡಬೇಕಷ್ಟೆ. ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ನಡೀರಿ, ನಾ ಇಲ್ಲಿ ಆಮ್ಲ ಪೌಡರ್ ತೊಗೊಳಿತೀನಿ. ನಾನು ಮೀಶೋ ಒಳಗೆ ಬೈ ಒನ್ ಗೆಟ್ ಒನ್ ಇತ್ತು ರೀ, ಭಾಳ ಚೀಪ್ ಒಳಗೆ ಸಿಕ್ತು ನನಗೆ. ಮೀಶೋ ಒಳಗೆ ನಾನು ಇದನ್ನು ತೊಗೊಂಡಿದ್ದೆ. ಫಸ್ಟ್ ಒಂದು ನಾನು ಇಲ್ಲಿ ಖಾಲಿ ಮಾಡೀನಿ ಪಾಕೆಟ. ಸೆಕೆಂಡ್ರಿ ಇದೆ ಇಲ್ಲಿ, ಇದ್ರ ಮೇಲೆ ಆಲ್ರೆಡಿ ಕೊಟ್ಬಿಟ್ಟ ನಿಮಗೆ ಪ್ರಿವೆಂಟ್ ಹೇರ್ ಗ್ರೇಯಿಂಗ್ ಆ್ಯಂಡ್ ರೆಡ್ಯೂಸ್ ಹೇರ್ ಫಾಲ್ ಅಂತೇಳಿ. ಇದು ನಮ್ಮ ಕೂದಲು ಬೆಳ್ಳಗೆ ಆಗೋದನ್ನು ತಡೆ ಹಿಡಿಯುತ್ತೆ ಮುಂಚಿತವಾಗಿಯೇ. ಆಮೇಲೆ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ, ಅಂದರೆ ಕೂದಲು ಉದುರೋದನ್ನು ನಿಲ್ಲಿಸುತ್ತೆ. ಜೊತೆಗೆ ನಮ್ಮ ಕೂದಲನ್ನ ಸ್ಟ್ರೆಂತ್ ಮಾಡಲಿಕ್ಕೆ, ಅಂದರೆ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಆಮೇಲೆ ನಮ್ಮ ಕೂದಲನ್ನು ಅದು ಹೇಳಿದೆ ನಾನು, ಬಿಳಿ ಆಗೋದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಒಂದು ವೇಳೆ ಕೂದಲು ಬಿಳಿ ಆಗಿದ್ದರೆ ಅದಕ್ಕೆ ಕಲರ್ ಹಾಕುವಂಥ ಕೆಲಸ ಸಹಿತ ಮಾಡುತ್ತೆ ಇದು. ಸೊ ಇಲ್ಲಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಆಮ್ಲ ಪೌಡರ್ ಇಲ್ಲ ಅಂತೇಳಿ. ಸೊ ಅದಕ್ಕೂ ನಾನು ಇಲ್ಲಿ ಅಡಿಷ್ನಲ್ ಆಗಿ ಹೇಳಿನಿ, ಸ್ಕಿಪ್ ಮಾಡ್ದಂಗೆ ಎಂಡ ತನಕ ನೋಡಿರಿ, ತಲೆ ಕೆಡಿಸ್ಕೋಬೇಡ್ರಿ. ಸೊ ನಾನು ಇಲ್ಲಿ 2 ಸ್ಪೂನ ಇಲ್ಲಿ ಆಮ್ಲ ಪೌಡರ್ ತೊಗೊಂಡಿನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಾನು ಇದನ್ನು ಇಲ್ಲಿ ನನ್ನ ಮಗಳಿಗೆ ಹಚ್ಬೇಕು ಅನ್ನೋ ಸಲುವಾಗಿ ನಾನಿಲ್ಲಿ 2 ಸ್ಪೂನ್ ತೊಗೊಂಡಿನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್, ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅಂತ ತಗೋರಿ. ಇಲ್ಲಿ ಒಂದೊಂದು ಶಾಶೆ ₹2 ರೀ, ಭಾಳ ಏನಿಲ್ಲ ಇದೆ. ಇಲ್ಲಪ್ಪ ಅಂತಂದ್ರೆ ನೀವು ಮನೆಯೊಳಗಿರುವಂಥ ಪೌಡರ್ ಸಹಿತ ಯೂಸ್ ಮಾಡ್ಬೋದು. ಕಾಫಿ ಪೌಡರ್ನ ಇಲ್ಲಿ ಶಾಶೆ ತೋರಿಸ್ಲಿಕ್ಕತ್ತೀನಿ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅನ್ನೋ ಸಲುವಾಗಿ. ಇದು ನಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲನ್ನು ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಹೊಳಪನ್ನು ತರುತ್ತೆ. ನಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಅದು ಆಗಿದ್ದರೆ ಅದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಹೇರ್ ಫಾಲಿಕ್ಸ್ ಏನಿರ್ತಲ್ಲ ಅದನ್ನು ಹೆಲ್ದಿಯಾಗಿಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ರೀ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ನಮ್ಮ ಕೂದಲಲ್ಲಿ ಅಂದರೆ ನಮ್ಮ ಒಂದು ತಲೆಯಲ್ಲಿ ಹೊಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ರೀ. ಪ್ರತಿಯೊಬ್ಬರಿಗೂ ಭಾಳ ಹೊಟ್ಟಾಗುತ್ತೆ ರೀ. ಸೊ ಅಂಥದನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲು ದಪ್ಪ ಇರೋಂಗಿಲ್ಲ, ಆಮೇಲೆ ಬೌನ್ಸಿ ಇರೋಂಗಿಲ್ಲ. ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಚಾಲೂ ಆಗ್ಯಾವ. ನಮ್ಮ ಕೂದಲು ದಪ್ಪ ಕಾಣಿಸ್ಬೇಕು, ಆಮೇಲೆ ಬೌನ್ಸಿ ಆಗಿರ್ಬೇಕು. ತೆಳ್ಳಗೆ ಭಾಳ ಅದಾವ, ಒಂಥರ ನಾಯಿ ಕೂದಲಾದಂಗೆ ಅದಾವ, ಅಂದ್ರೆ ನಾಯಿ ಬಾಲ ಇದ್ದಂಗೆ ಅದಾವ, ಆ ಥರ ಎಲ್ಲ ತಲೆಯಲ್ಲೇ ಇಟ್ಕೋಬೇಡ್ರಿ. ನಾ ಹೇಳ್ದಷ್ಟು ಇದನ್ನು ಮಾಡಿಬಿಟ್ರೆ ಸಾಕು, ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಕಾಫಿ ಪೌಡರ್ ಹಾಕ್ಕೊಂಡೀನಿ, ಆಮೇಲೆ 2 ಸ್ಪೂನ್ ಆಮ್ಲ ಪೌಡರ್ ಹಾಕ್ಕೊಂಡೀನಿ. ಜೊತೆಗೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಲಿಕ್ಕತ್ತೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡ್ರಿ. ಈ ಕೊಬ್ಬರಿ ಎಣ್ಣೆಯೊಳಗೆ ಈ ಒಂದು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ನೀವೇನು ಹಚ್ಕೊಳ್ತೀರಲ್ಲ, ಸೊ ಸೂಪರ್ ಆಗಿರೋಂಥ ರಿಸಲ್ಟ್. ಜಸ್ಟ್ ಒಂದೇ ಸರಿ ಯೂಸ್ ಮಾಡಿರಿ, ಇದಕ್ಕೆ ಫಿದಾ ಆಗಿ ಹೋಗ್ತೀರಿ, ನೀವು ಫ್ಯಾನ್ ಆಗಿ ಹೋಗ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ. ನಾ ಇಲ್ಲಿ ಕಾಶ್ಮೀರದಲ್ಲಿ ಥಂಡಿ ಜಾಸ್ತಿ ಅದ ರೀ. ಸೊ ಹಾಗಾಗಿ ನನ್ನ ಕೂದಲನ್ನು ಜಾಸ್ತಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಆಮೇಲೆ ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಒಂದು ಹೊಟ್ಟಾಗೋ ಚಾನ್ಸಸ್ಸೇ ಇಲ್ಲ ರೀ. ಇಷ್ಟು ನನ್ನ ಜೀವನದೊಳಗೆ ಇಷ್ಟು ದೊಡ್ಡವಳಾದರೂ ನಾನು ಒಂದು ಸರಿನೂ ನನ್ನ ತಲೆಯಲ್ಲಿ ಹೊಟ್ಟೆ ಆಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ನನ್ನ ತಲೆಯೊಳಗೆ ಇಷ್ಟೊಂದು ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಕೂದಲು ಇಷ್ಟು ಉದುರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಬಂದೆ. ಜಸ್ಟ್ ಇದನ್ನು ಒಂದೇ ಸರಿ ಯೂಸ್ ಮಾಡಿದರೆ ನನ್ನ ತಲೆಯಲ್ಲಿ 100% 101 ಅಂತ ತಿಳ್ಕೊರಿ, ಅಷ್ಟು ಜಲ್ದಿನೇ ನನ್ನ ತಲೆಯಲ್ಲಿ ಹೊಟ್ಟು ರಿಮೂವ್ ಆಯ್ತು ರೀ. ಆಮೇಲೆ ಕೂದಲು ಉದುರೋದು ಒಂದು 99% ನಿಂತ್ರಿ ಫಸ್ಟ್ ಅಪ್ಲೈ ಒಳಗನ. ಸೊ ನಿಮಗೆ ಆಶ್ಚರ್ಯ ಆಕೈತಿ, ಹೋಗಿ ನೀವು ಯೂಸ್ ಮಾಡಿರಿ, ನಿಮಗೆ ನಂಬೋಕ್ಕೂ ಆಗೋದಿಲ್ಲ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ. ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಸೊ ಒಂದು ವೇಳೆ ನಿಮ್ಮ ಹತ್ರ ಆಮ್ಲ ಪೌಡರ್ ಇಲ್ಲಪ್ಪ ಅಂದ್ರೆ ಇದು ಸೆಕೆಂಡ್ ನಾನು ಮಾಡಿ ತೋರಿಸ್ಲಿಕ್ಕತ್ತೀನಿ. 2 ಮಾಡ್ಬೇಕಂತ ಇಲ್ಲ, ನಿಮ್ಮ ಹತ್ರ ನಾನು 2 ಹೋಮ್ ರೆಮಿಡಿ ತೋರಿಸ್ಲಿಕ್ಕತ್ತೆ. ನೀವು 2ರಾಗ 1 ಮಾಡಿದ್ರು ನಡೆಯುತ್ತೆ. ಮೊದಲು ಇದನ್ನು ತಲೆಯೊಳಗೆ ಇಟ್ಕೋರಿ, 2 ಮಾಡ್ಬೇಕು ಅನ್ಕೊಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಚಲೋ ತಂಗೆ ನೋಡಿರಿ. ಸೊ 2ರಾಗ 1 ಮಾಡಿರಿ ಸಾಕು. ನಾ ಅಲ್ಲಿ ಸೈಡ್ಗೆ ಒಂದು ಬಟ್ಲದೊಳಗೆ ಹಾಕಿಟ್ಟೆಲ್ಲ ಅದನ್ನಾದರೂ ಮಾಡಿರಿ. ಸೆಕೆಂಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ತೋರಿಸ್ಲಿಕ್ಕತ್ತೀನಿ. ಅಂದರೆ ಆಮ್ಲ ಪೌಡ್ರ್ ಯಾರ ಹತ್ರ ಇಲ್ಲಪ್ಪ ಅವರು ಈ ಥರನೂ ಯೂಸ್ ಮಾಡಬಹುದು ಅಂತ ತೋರಿಸ್ಲಿಕ್ಕತ್ತೀನಿ. ಇದು ಬಂದುಬಿಟ್ಟು
ಡ್ರೈ ಆಮ್ಲ ರೀ, ಅಂದ್ರೆ ಗುಡ್ಡದ ನೆಲ್ಲಿಕಾಯಿ. ಇದು ಒಣಗಿರೋದ ಆನ್ಲೈನ್ ಒಳಗೂ ಸಿಗ್ತದೆ ನಿಮಗೆ. ಇಲ್ಲಪ್ಪ ಅಂತಂದ್ರೆ ಹಸಿವು ಅದಾವಂದ್ರೆ ಈಗ ಮಾರ್ಕೆಟ್ನಾಗ ಭಾಳ ಬರಾಕತ್ತಾವ್ರಿ ಗುಡ್ಡಿನ ನೆಲ್ಲಿಕಾಯಿ. ಅವನ್ನ ಪೀಸ್ಗಳನ್ನ ಕಟ್ ಮಾಡ್ಕೊಂಡು ನೀವು ಮನೆಯೊಳಗೆ ಒಣಗಿಸ್ಕೊಳ್ಬೋದು. ಇಲ್ಲಪ್ಪ ಅಂದ್ರೆ ಹಸಿದೂ ಸಹಿತ ಇಲ್ಲಿ ನೀವು ಯೂಸ್ ಮಾಡಬಹುದು. ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ. ಎರಡು ಸೇಮ್ ರಿಸಲ್ಟ್ ಕೊಡುತ್ತೆ. ಬಟ್ ಇದನ್ನು ತಯಾರಂದ್ರೆ ಇದನ್ನು ಮಾಡುವಂಥ ವಿಧಾನಗಳೇ ಬೇರೆ ಬೇರೆ ತೋರಿಸಿನಿ ನಾನು. ಯಾಕಂತಂದ್ರೆ ಒಬ್ರು ಹಿಂಗೆ ಪೌಡರ್ ಇರುತ್ತೆ, ಒಬ್ರ ಹತ್ರ ಅದ್ರದ್ದು ಒಂದು ಕಟ್ ಮಾಡಿರುವಂಥ ಪೀಸ್ಗಳು ಇರ್ತಾವೆ. ಸೊ ಹಾಗಾಗಿ ಎರಡು ಥರ ನೀವು ಯೂಸ್ ಮಾಡ್ಬೋದು. ಎರಡು ಥರನೂ ರಿಸಲ್ಟ್ ಸೂಪರ್ ಆಗಿರುತ್ತೆ ರೀ. ಸೊ ನಾ ಇಲ್ಲಿ ಒಂದು ಸಣ್ಣದು ಬಾಳಿಕೆ ತೊಗೊಂಡಿನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ ರೀ, ಕೊಬ್ಬರಿ ಎಣ್ಣೆ. ಆಮೇಲೆ ನಾ ಇಲ್ಲಿ ಡ್ರೈ ಆಮ್ಲ ಅಂದರೆ ಗುಡ್ಡದ ನೆಲ್ಲಿಕಾಯಿನ ಪೀಸ್ ಕಟ್ ಮಾಡಿ ಇಟ್ಟಿದ್ದೆಲ್ಲ ಒಣಗಿದ್ದು ಅದನ್ನ ಹಾಕ್ಲಿದ್ದೀನಿ. ನಿಮ್ಮ ಹತ್ರ ಒಣಗಿದ್ದಿಲ್ಲಪ್ಪ ಅಂತಂದ್ರೆ ನೀವಿಲ್ಲಿ ಹಸಿದನ್ನು ಕಟ್ ಮಾಡಿ ಸಹಿತ ಹಾಕ್ಕೋಬೋದು, ಅಥವಾ ತುರಿದೂ ಹಾಕ್ಕೊಳ್ಬೋದು. ನೀವು ಹೆಂಗೆ ಹಾಕ್ಕೊಂಡು ರಿಸಲ್ಟ್ ಮಾತ್ರ ಒಂದೇ ಥರ ಸಿಗುತ್ತೆ ರೀ. ಇಲ್ಲಿ ನೋಡಿರಿ, ನಾ ತೊಗೊಂಡಾಗ ಕೈ ಒಳಗೆ ಸಣ್ಣ ಆಗಿದ್ವಿ. ನಾ ಆಯಿಲ್ ಒಳಗೆ ಹಾಕಿದ್ಮೇಲೆ ಇಷ್ಟು ದೊಡ್ಡ ದೊಡ್ಡ ಪೀಸ್ ಆದವು ರೀ. ಖರೇನ ಸೂಪರ್ ಆಯ್ತು ರೀ ಇದು. ಆಮೇಲೆ ಇದು ನಾನು ಮೊದಲೇ ಹೇಳಿದೆ ನಿಮಗೆ, ಈ ಒಂದು ಆಯಿಲ್ ನೀವು ಯೂಸ್ ಮಾಡಿದ್ರಂತಂದ್ರೆ ಇನ್ನು ಯಾವತ್ತೂ ಯಾವ ಆಯಿಲ್ ಚೇಂಜ್ ಮಾಡೋದೇ ಬೇಡಪ್ಪ. ನಮ್ಮ ಕೂದಲು ಉದುರಾಗತ್ತಾವೆ, ಹೊಟ್ಟಾಗತ್ತೈತಿ, ನಮ್ಮ ಹೇರ್ ಡ್ಯಾಮೇಜ್ ಆಗ್ಯಾವ, ನಮ್ಮ ಹೇರ್ ತಿಕ್ಕಿಲ್ಲ ಅಂತೇಳಿ ಯೋಚನೆನ ಮಾಡಂಗಿಲ್ಲ ರೀ. ಯಾವ ಆಯಿಲು ಚೇಂಜೇ ಮಾಡೋಂಗಿಲ್ಲ. ಜೀವನ ಪರ್ಯಂತ ಈ ಆಯಿಲನ್ನು ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ. ಇದಕ್ಕೆ ನಾನು ಮಾತ್ರ ಗ್ಯಾರಂಟಿ ರೀ. ಸೊ ಇಲ್ಲಿ ನೋಡ್ಬೋದು ನೀವು, ಥಂಡಿ ಎಷ್ಟೈತೆ ಅನ್ನಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ರೀ ನಿಮಗೆ ನಾನು. ಖರೇನ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಪೀಸ್ ಆಗ್ಯಾವ. ಚಮ್ಮಚ್ ಒಳಗೆ ಬೀಳಾಕತ್ತಾವ ಒಂದೊಂದು ಪೀಸ್ ಇಷ್ಟು ದಪ್ಪ ದಪ್ಪ ಆಗ್ಯಾವಂತಂದ್ರೆ ನಂಬೋಕ್ಕೂ ಆಗೋಲ್ಲ. ಅಂದರೆ ಎಣ್ಣೆನೂ ಹಾಕಿದ ತಕ್ಷಣ ಉಬ್ಬಿ ಬಿಟ್ಟು ರೀ. ಅದ್ರದ್ದೆಲ್ಲ ಒಂದು ಒಳ್ಳೆ ಬೆನಿಫಿಟ್ಸ್ ಏನಿರುತ್ತಲ್ಲ, ಒಂದು ಗುಣ ಆ ಎಣ್ಣೆ ಒಳಗೆಲ್ಲ ಹೋಯ್ತು. ಇಲ್ಲಿ ನೋಡ್ರಿ, ಕಾಶ್ಮೀರದೊಳಗನ ಇದೇ ಹಣೆ ಬರ ರೀ. ನೋಡ್ರಿ, ಅದನ್ನು 5 ನಿಮಿಷನೂ ಮಾಡಿಲ್ಲ ನಾನು, ಎಣ್ಣೆ ಒಳಗೆ ಕುದಿಸ್ಕೊಂಡಿಲ್ಲ ಆ ಒಂದು ಆಮ್ಲನ ಪೀಸ್ಗಳನ್ನು. ಆಗಲೇ ಇಲ್ಲಿ ಗಟ್ಟಿ ಆಗೈತೆ ರೀ ಇದು. ನಾ ಇದನ್ನು ಏನು ಮಾಡ್ತೀನಿ ಅಂದ್ರೆ ಬಿಸಿ ನೀರೊಳಗೆ ಒಂದು ಪಾತ್ರೆ ಒಳಗೆ ಬಿಸಿ ನೀರು ಹಾಕಿ ಅದ್ರಾಗ ಇದನ್ನಿಟ್ಟು ಈ ಪೇಸ್ಟನ್ನು ನಾನು ಅಪ್ಲೈ ಮಾಡ್ತೀನಿ. ಸೊ ಇದನ್ನು ನೀವು ಆಯಿಲನ್ನು ನೀವು ವಾರದಲ್ಲಿ 2 ರಿಂದ 3 ಸರಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಅದು ಮೈಲ್ಡ್ ಶಾಂಪು ಯೂಸ್ ಮಾಡ್ಕೋಬೋದು. ಅಥವಾ ಈ ಪೇಸ್ಟನ್ನು ಸಹಿತ ನೀವು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಬಹುದು. ನಾ ಹೇಳಿನಲ್ಲ ಆ ಥರ. ಬಟ್ ಪೇಸ್ಟನ್ನು ಮಾರ್ನಿಂಗ್ 1 ಅಥವಾ 2 ತಾಸು ನೀವು ಹಚ್ಕೊಂಡು ಬಿಟ್ಟು ಸ್ನಾನ ಮಾಡ್ಬೋದು. ಇಲ್ಲಿ ನಾನು ನನ್ನ ಮಗಳಿಗೆ ಹಚ್ಚಿ ತೋರಿಸ್ಲಿಕ್ಕತ್ತೀನಿ. ಅವಳು ಕೂದಲು ನೋಡ್ಬೋದು ನೀವು ಎಷ್ಟು ದಪ್ಪ ಇದಾವೆ ಅಂಥೇಳಿ. ಸೊ ಇವತ್ತು ಸಂಡೇ ಅದ ಅಂಥೇಳಿ ಅವಳಿಗೆ ನಾನು ಆಯಿಲಿಂಗ್ ಮಾಡ್ಲಿಕ್ಕತ್ತಿದ್ದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.